ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಜಾರಕಿಹೊಳಿ ಕ್ಷೇತ್ರದಲ್ಲಿ ಮರಳು ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದು ಎಸ್ ಪಿ ಅವ್ರಿಗೆ ಗೊತ್ತಿಲ್ಲೇನು? ಗೊತ್ತಿದ್ರೂ ಕೂಡ ಏನು ಮಾಡುವಂತಿಲ್ಲ ಅಂಥ ಪರಿಸ್ಥಿತಿ ಇದೆ. ಯಾಕಂದರೆ ಪ್ರಭಾವಿ ಮಂತ್ರಿಗಳು ಇವರ ನೆರಳಲ್ಲಿ ಅದು ನಡೀತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಘಟಪ್ರಭಾ ನದಿ ದಂಡೆಯಲ್ಲಿ JCBಗಳು ಹಾಡು ಹೋಗಲೇ ಇವೆಲ್ಲ ಸಂಚರಿಸ್ತಾ ಇದ್ದಾವೆ. 21 JCBಗಳು, 50 ಟಿಪ್ಪರ್ಗಳು ಹಾಡು ಹೋಗಲೇ ಮಾಡೋದ್ರಿಂದ ಇಲ್ಲಿ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲೇನೋ? ಡಿಪಾರ್ಟ್ಮೆಂಟ್ ಗೊತ್ತಿದೆ. ನಂತರ ಗಣಿ ಮತ್ತು ಭೂಗರ್ಭ ಭೂ ವಿಜ್ಞಾನ ಇಲಾಖೆಗೆ ಅವ್ರಿಗೂ ಕೂಡ ಗೊತ್ತಿದೆ. ಆದರೆ ಏನೂ ಮಾಡುವಂತಿಲ್ಲ. ಯೂಟ್ಯೂಬ್ದಲ್ಲಿ ಯಾವಾಗ ಬಂತು ಆವಾಗ ಎಸ್ ಪಿ ಅವರು ಎಚ್ಚೆತ್ಕೊಂಡಿದ್ದಾರೆ. ಎಸ್ ಪಿ ಅವ್ರು ಏನು ಮಾಡ್ತಾರೆ, ಇವತ್ತಿಂದ ನಾನು ಬಂದ್ ಮಾಡ್ತೇನೆ, ಮರಳು ಮಾಫಿಯಾ ಬೇಕಾಗಿದೆ, ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಬೇಕಾಗಿದೆ. ಆದರೆ ಅಕ್ರಮವಾಗಿ ಮರಳನ್ನು ಸಾಗಿಸ್ತಾ ಇರೋದು ಅದು ಬಡವರಿಗೆ ಎಟ್ಕುವ ದರದಲ್ಲಿ ಇಲ್ಲ. ಮತ್ತು ನೀವೇನು ಹೇಳ್ತಾರೆ, ಗಣಿ ಮತ್ತು ಭೂಗರ್ಭ ಭೂ ವಿಜ್ಞಾನ ಇಲಾಖೆಗಳ ಅದು ಮರಳು ಪಾಯಿಂಟ್ ಐಡೆಂಟಿಫೈ ಮಾಡಿಲ್ಲ ಅಂತೇಳಿ. ಇಲ್ಲಿವರೆಗೆ ಏನಾಗಿತ್ತು? ಮತ್ತು ಮಾಡಲೇಬೇಕಾಗಿತ್ತು. ಸರ್ಕಾರ ಬಂದ 3 ವರ್ಷ ಆಯಿತು. ಈಗ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮರಳೇನೋ ಬಡವರ ಮನೆ ಕಟ್ಟಿಕೊಳ್ಳಿಕ್ಕೆ ಕಡಿಮೆ ಇದೆ, ಆದರೆ ಐಡೆಂಟಿಫೈ ಮಾಡೋರು ಯಾರು? ಜಿಲ್ಲಾಡಳಿತ ಕೂಡ ಸಮನ್ವಯ ಸಮಿತಿಯನ್ನು ರಚನೆ ಮಾಡಬೇಕಾಗ್ತದೆ. ಜಿಲ್ಲಾಧಿಕಾರಿಗೇನ ಸಂಬಂಧಪಡ್ತೈತೆ ಅದು. ಆದರೆ ಎಸ್ ಪಿ ಅವರು ನಾವು ಇನ್ನು ಮುಂದೆ ನಿಗಾ ಇಡ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ನಿಗಾ ಇಟ್ಟಿದ್ದಾರೆ ಇಲ್ಲಿವರೆಗೆ ಅದು ಕೂಡ ತನಿಖೆ ಆಗಬೇಕು. ಎಲ್ಲರೂ ಅಲ್ಲೇ ಅದೇ ಹಂತದಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿಗಲ್ ಮೈನಿಂಗ್ ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಅಂತ ನಾವು ಖಾನಾಪುರದಲ್ಲಿ ಹೇಳಿದ್ದು. ನಾವು ಅಲ್ಲಿ ಯಾವ ರೀತಿ ಕ್ರಮ ಕೈಗೊಂಡ್ರೆ ಇಲ್ಲ. ಯಾಕಂದರೆ ಅಭಯ್ ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡಿ ಅವರು ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಡಂಪ್ ಮಾಡ್ತಾರೆ. ಶಿನ್ನೊಳ್ಳೆ ಮುಂದೆ ಹೋಗಿ ಇಲ್ಲಿ ಇಲ್ಲಿಗಲ್ ಆಗಿ ಹೋಗ್ತಿತ್ತು, ಅಲ್ಲಿ ಲೀಗಲ್ ಆಗಿದೆ. ಮಹಾರಾಷ್ಟ್ರದಲ್ಲಿ ಅಭಯ್ ಪಾಟೀಲ್ ಲೈಸೆನ್ಸ್ ತೆಗೆದಾರೆ. ಇಲ್ಲಿ ಎಮ್ಕನವಾಡಿ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ರು ಕೂಡ ಎಲ್ಲರಿಗೂ ಗೊತ್ತಿದೆ. ಆದರೆ ಜನಸಾಮಾನ್ಯರು ಅಲ್ಲಿ ತಕರಾರು ಮಾಡಲಿಕ್ಕೆ ಅನಿಸ್ತಾ ಇದ್ದಾರೆ. ಯಾಕಂದ್ರೆ ಯಾರು ಸಾಗಿಸ್ತಾ ಇದ್ದಾರೆ, ಯಾರ ಬಲದಿಂದ ಸಾಗ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಜಾರಕಿಹೊಳಿ ಉತ್ತರ ಕೊಡಬೇಕು. ಎಸ್ ಪಿ ಅವರೇನೋ ಉತ್ತರ ಕೊಟ್ಟಿದ್ದಾರೆ. ಅವರೇನೋ ರೇಡ್ ಮಾಡ್ತಾರೆ. ರೇಡ್ ಮಾಡಿದ ಒಂದು 8-10 ದಿವಸ ಬಂದ್ ಮಾಡ್ತೈತೆ. ಆದರೆ ಮುಂದೆ ನಿಗಾ ಇಡೋರು ಯಾರು? ಪೊಲೀಸರೇ ನಿಗಾ ಇಡಬೇಕು. ಮುಂದೆ ಮತ್ತೆ ಪ್ರಾರಂಭ ಆಗೇ ಆಗ್ತೈತೆ ಅದು. ಯಾಕಂದರೆ ರಾಜಕಾರಣಿಗಳು ಭಾಳ ಪ್ರಭಾವಿಗಳಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಗೋಕಾಕದಲ್ಲಿದೆ. ನಂತರ ಮೂಡಲಗಿ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ಯಾಂಡ್ ಕೂಡ ಇದೆ. ಒಂದು ನಿಯಮ ಇದೆ, ನಿಯಮ ಬಿಟ್ಟನೇ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ಖಾನಾಪುರದಲ್ಲಿ ಕೆಂಪು ಮಣ್ಣನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಆದರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ನಿಯಮ ಲೈಸೆನ್ಸ್ ತೆಗೆದುಕೊಂಡು ನಿಯಮಬಾಹಿರವಾಗಿ ಇವರು ಮಾಡ್ತಾಯಿಲ್ಲ ಅಂತೇಳಿ. ಅದು ಎಷ್ಟು ಆಳ ಹಡ್ಡಬೇಕಾಯಿತು, ಅದಕ್ಕಿಂತಲೂ 3 ಪಟ್ಟು ಹೆಚ್ಚು ಆಳವನ್ನು ಹಡ್ಡಿ ಅಲ್ಲಿ ಮಣ್ಣನ್ನು ತೆಗಿತಾ ಇದ್ದಾರೆ. ಅಂದರೆ ಕಾನೂನು ಮೀರಿನ ನಡೀತಾ ಇದೆ. ಇದು ಎಸ್ ಪಿ ಅವರು ಈ ಬಗ್ಗೆ ಏನು ಹೇಳಿದ್ದಾರೆ, ಏನು ಜಾರಕಿಹೊಳಿ ಈ ಬಗ್ಗೆ ಏನು ಉತ್ತರ ಕೊಡ್ತಾರೆ ಕಾದು ನೋಡ್ಬೇಕು. ಈ ಪ್ರಕಾರ ಮುಚ್ಚಾಗ್ತಿತ್ತು ಅಥವಾ ರೇಡ್ ಮಾಡ್ತಾರೋ ಎಲ್ಲರಿಗೂ ಗೊತ್ತಾಗ್ತಿತ್ತು. ಅದು ದಯಮಾಡಿ ಎಸ್ ಪಿ ಅವ್ರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ನೀವೇ ಮುಂದೆ ನಿಂತು ಇದನ್ನು ರೇಡ್ ಮಾಡಬೇಕು. ಬೇರೆಯವರಿಗೆ ರೇಡ್ ಮಾಡೋಕ್ಕೆ ಹೋದರೆ ಕೊಟ್ಟರೆ ಅದು ಮಾಡೋದೇನಿಲ್ಲ. ರಿಪೋರ್ಟ್ ತೆಗೆಸ್ಕೊಳ್ರಿ DSP ಕಡೆಯಿಂದ, CPI ಕಡೆಯಿಂದ. ಆದರೆ ಅವರು ರಿಪೋರ್ಟ್ ಕೊಡ್ತಾರೆ ಬಂದಾಗಿದೆ ಅಂತೇಳಿ. ಆದರೆ ಅಲ್ಲಿ ಬಂದಿರೋದಿಲ್ಲ. ದಯಮಾಡಿ ನೀವೇ ರೇಡ್ ಮಾಡಬೇಕು. ಹಾಗೆ ಇಷ್ಟೆಲ್ಲ ನಡೀತಾ ಇರೋದು ಹಾಡು ಹೋಗಲೇ, ರಾತ್ರಿ ಅಲ್ಲ, ಹಾಡು ಹೋಗಲೇ ನಡೀತಿರೋದ್ರಿಂದ ಇವರ ಮೇಲೆ ಒತ್ತಡ ಹೆಚ್ಚಿದೆ. ಯಾಕಂದರೆ ಇವರು ಬೆಂಬಲಿಗರೇ ಮಾಡ್ತಾರೆ ಅಂತ ಒಂದು ಆರೋಪನೂ ಕೂಡ ಇದೆ. ಅದನ್ನು ಸಚಿವರೇ ಉತ್ತರ ಕೊಡಬೇಕು, ಬೇರೆಯವರು ಉತ್ತರ ಕೊಡುವಂತಿಲ್ಲ. ಇನ್ನು ಬಡವರಿಗೆ ಮರಳು ಕೊಡ್ತೇವೆ ಅಂತೇಳಿ ಹಿಂದಿನ ಸರ್ಕಾರನೂ ಹೇಳಿತ್ತು, ಈಗಿನ ಸರ್ಕಾರನೂ ಇದೆ. ಆದರೆ ಈ ವಿಷಯದಲ್ಲಿ ಮೌನಿದೆ. ಮುಖ್ಯಮಂತ್ರಿಗಳು ಕೂಡ ಬಡವರಿಗೆ ಕೈಗೆಟುಕುವ ದರದಲ್ಲಿ ಮರಳು ಸಿಗುವಂತೆ ಮಾಡಬೇಕು ಅನ್ನೋದು ಕೂಡ ಇನ್ನೊಂದು ಸಾರ್ವಜನಿಕರ ವಿನಂತಿ ಕೂಡ ಇದೆ. ಆದರೆ ಎಸ್ ಪಿ ಅವರು ಯಾವ ರೀತಿ ಹೇಳಿದ್ದಾರೆ, ಪತ್ರಕರ್ತರು ಯಾವ ರೀತಿ ಪ್ರಶ್ನೆಗೆ ಅವರು ಜಾರಕಿಹೊಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ಘಟಪ್ರಭಾನಲ್ಲಿ ಈಗ ಮರಳು ದಂಧೆ ನಡೀತಾ ಇರೋದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಬಂತು. ಫೋಟೋ ವಿಡಿಯೋ ನೀವು ಕಳಿಸಿದ್ದೀರಿ. ಇದು ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಮುಂದೆ ಇದು ಸ್ಟಾಪ್ ಆಗಿಲ್ಲ ಅಂದರೆ ಪರ್ಸನಲಿ ಐ ವಿಲ್ ಕಮ್ ಅಂಡ್ ರೈಡ್. ಇದು ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತದೆ. ಇದರಲ್ಲಿ ನಮ್ಮಗಳಲ್ಲಿ ಯಾವುದೇ ಪಾಯಿಂಟಲ್ಲಿ ಮರಳಕ್ಕೆ ಅವಕಾಶ ಇಲ್ಲ. ನಾನೇ ಬಂದು ರೈಡ್ ಮಾಡ್ತೀನಿ. DR ಪಾರ್ಟಿ ತಗೊಂಡು ನಾನೇ ರೈಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತಿನಿಂದ ದೇರ್ ವಿಲ್ ನಾಟ್ ಬಿ ಎನಿ ಮೂವ್ಮೆಂಟ್, ವೆಹಿಕಲ್ ಮೂವ್ಮೆಂಟ್. ಸ್ಯಾಂಡ್ ಮಾಫಿಯಾಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ.
ಈಗ ಲಾಸ್ಟ್ ಒಂದು 2 ವೀಕಲ್ಲಿ ಒಂದು 2-3 ಕ್ರೈಮ್ ಆಗಿರೋದ್ರಿಂದ ನಮ್ಮ ಫೋಕಸ್ ಅದರಲ್ಲಿ ಕೊಟ್ಟಿದ್ದೀವಿ. ಈ ಮರಳು ಆಲ್ವೇಸ್ ಇಟ್ ವಿಲ್ ಬಿ ಇನ್ ಮೈ ಫೋಕಸ್. ಕ್ರಮ ಕೈಗೊಳ್ತೀನಿ. ಈಗ ಇನ್ಸ್ಪೆಕ್ಟರ್ ಮೇಲ್ಗಡೆನು DSP ಮೇಲ್ಗಡೆನು ಐ ಆಮ್ ಆಸ್ಕಿಂಗ್ ಫಾರ್ ದ ರಿಪೋರ್ಟ್. ಸೊ ಪಾಯಿಂಟ್ ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ವಾಟ್ ಇಸ್ ದ ಪಾಯಿಂಟ್? ಸೊ ಇದು ಸಂಪೂರ್ಣ ಸ್ಟಾಪ್ ಆಗುತ್ತದೆ. ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನೇ ಬರ್ತೀನಿ. ಅಲ್ಲಿ ಈಗ ಇಲ್ಲ ಯಾವುದು ಅಲ್ಲಿ ಸ್ಟಾಪ್ ಮಾಡಿದೆ. ಇದು ನನ್ನ ಗಮನಕ್ಕೆ ಬಂತು, ಇದು ಸ್ಟಾಪ್ ಆಗುತ್ತೆ. ಯಾವುದು? ಸೊ ಅದರಲ್ಲಿ ಕೇಸ್ ಆಯಿತು ಒಂದು 3 ಕೇಸ್ ಆಯಿತು. ಇನ್ಕಮ್ ಮಾಡಿಲಿ ಕೇಸ್ ಆಗಿದೆ, ಮುಂದೆನೂ ಆಗ್ತದೆ. ಸೊ ಇದು ಇಟ್ ಇಸ್ ನಾವೊಂದು ಹೇಳ್ತಾ ಇರ್ತೀವಿ, ಇಟ್ ಇಸ್ ಅ ರೊಟೀನ್ ಥಿಂಗ್. ಪ್ರತಿ ದಿವಸ ನಾವು ಇದು ಫಾಲೋ ಅಪ್ ಮಾಡಲೇಬೇಕು. ಮಟ್ಕ, ಗ್ಯಾಂಬ್ಲಿಂಗ್, ಜೂಜಾಟ, NDPS ಇದು ಏನೋ ಒಂದು ಸಾರಿ ಈಗ ಒಂದು 10 ದಿವಸ ನಾವು ಬಿಡ್ತೀವಿ ಅಂದ್ರೆ ಮತ್ತೆ ಶುರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ನಾವು ಕಂಟಿನ್ಯೂಸ್ ಆಗಿ, ನೀವು ಕೂಡ ನಮಗೆ ಕಂಟಿನ್ಯೂಸ್ ಮಾಹಿತಿ ಕೊಡ್ತಾ ಇದ್ದೀರಿ, ನಾವು ಕೂಡ ಅದು ಕಂಟಿನ್ಯೂಸ್ ಸ್ಟಾಪ್ ಮಾಡ್ತಾ ಇರ್ತೀವಿ. ಇದಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ನಮಗೆ ಜನರಿಗಿರುವ ನಿಜವಾದ ಸಮಸ್ಯೆ ಏನಂದ್ರೆ ಮರಳು ಜನರಿಗೆ ಬೇಕಾಗುತ್ತದೆ. ಸ್ಯಾಂಡ್ ಪಾಯಿಂಟ್ ಐಡೆಂಟಿಫೈ ಮಾಡುವಾಗ ಲೀಗಲಿ ಎಲ್ಲರಿಗೂ ಕಮ್ಮಿ ಬೆಲೆಯಲ್ಲಿ ಮರಳು ಸಿಗ್ತದೆ. ಅದಕ್ಕೆ ನಾವು ಆಲ್ರೆಡಿ ಮಾತಾಡ್ತಾ ಇದ್ದೀವಿ. ಮೈನ್ಸರ್ ನಮ್ಮ ಜಿಲ್ಲೆಯಲ್ಲಿ ಇರುವ ದೊಡ್ಡ ಇನ್ನೊಂದು ಚಾಲೆಂಜ್ ಏನಂದ್ರೆ, ಇಷ್ಟು ಮರಳು ಇದ್ರೆ ಕೂಡ ಸ್ಯಾಂಡ್ ಪಾಯಿಂಟ್ ಯಾವುದು ಕೂಡ ಒಂದನ್ನ ಐಡೆಂಟಿಫೈ ಮಾಡಿಲ್ಲ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್. ಜನರಿಗೆ ಮರಳು ಬೇಕಾಗುತ್ತದೆ, ಬಟ್ ಮೈನ್ಸ್ ಅಂಡ್ ಜಿಯಾಲಜಿ ಯಾವುದು ಇಲ್ಲಿ ಇರುವ ಮರಳು ಯಾವುದು ಯೋಗ್ಯದಲ್ಲ ಅಂದ್ರೆ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಸುಮಾರು 2 ತಿಂಗಳಿಂದ ನಾವು ಕೂಡ ಅವ್ರ ಕಡೆ ಮಾತಾಡಿದೀವಿ, ಡಿಸ್ಕಷನ್ ಆಯಿತು. ಮರಳು ಪಾಯಿಂಟ್ ಐಡೆಂಟಿಫೈ ಮಾಡಿ ಕೊಡಿ ಅಂದ್ರೆ ಹೇಳಿದೀವಿ. ನಿಜವಾಗ್ಲೂ ಮನೆ ಕಟ್ಟುವವರಿಗೆ, ಕೆಲಸ ಮಾಡುವವರಿಗೆ, ರೋಡ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಮರಳು ಬೇಕಾಗುತ್ತದೆ. ಇಷ್ಟೊಂದು ದೊಡ್ಡ ಜಿಲ್ಲೆಯಲ್ಲಿ, ಸಣ್ಣ ಪುಟ್ಟ ಜಿಲ್ಲೆಯಲ್ಲಿ ಬಹಳಷ್ಟು ಮರಳು ಪಾಯಿಂಟ್ಸ್ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಮರಳು ಪಾಯಿಂಟ್ಸ್ ಇರ್ತದೆ, ಮರಳು ಮಾಫಿಯಾ ನಡೀತಾ ಇರ್ತದೆ, ಬಟ್ ಇವರು ಯಾವುದೂ ಐಡೆಂಟಿಫೈ ಮಾಡಿರಲ್ಲ. ಮುಂದಿನ ದಿವಸ ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧಾರವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.